Hi, hello guys, welcome to our bachelor kitchen. Today's special chicken green masala. ಏನಪ್ಪ ಇವಳು ನಾನ್ ವೆಜ್ನೇ ಯಾವಾಗಲೂ ರೆಸಿಪೀಸ್ ನಾನ್ ವೆಜ್ಜೇ ಕೊಡ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ವೀಕೆಂಡ್ ಬಂತು ಅಂದರೆ ಎಲ್ಲರೂ ಆಲ್ಮೋಸ್ಟ್ ನಾನ್ ವೆಜ್ನೇ ಪ್ರಿಫರ್ ಮಾಡ್ತಾರಲ್ವ. ಇದು ಜಾಸ್ತಿ ಏನಿಲ್ಲ, ಸಿಂಪಲ್ ರೆಸಿಪಿ. ಹಾಗೆ ಟೇಸ್ಟ್ ವೈಸ್ ಬಂದರೆ ಸಖತ್ತಾಗಿರುತ್ತೆ. 2 ಟೊಮೊಟೊ ಹಣ್ಣು, 2 ಆನಿಯನ್ನು, ಹಾಗೆಯೇ ಒಂದು 7-8 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಳ್ಳಿ. ಹಾಗೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. ಅದಕ್ಕೆ ದೊಡ್ಡದಾಗಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ ಹೆಸರನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಒಂದು 7-8 ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಹಾಗೆಯೇ ಕಾಳು ಮೆಣಸನ್ನು ಹಾಕ್ಕೊಳ್ಳಿ, ಇಡೀ ಕಾಳು ಮೆಣಸು. ಹಾಗೆಯೇ ಸ್ವಲ್ಪ ಧನಿಯಾ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಸ್ಟಾರ್ ಅನೀಸ್ ಅಂದರೆ ಚಕ್ರಮೊಗ್ಗ ಅಂತಾರಲ್ವ ಅದು, ಹಾಗೆಯೇ ಏಲಕ್ಕಿ ಒಂದನ್ನು ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಆಗಿದೆ, ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಆಯಿಲ್, ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಳ್ಳು. ನಂತರ ಇದಕ್ಕೆ ಈರುಳ್ಳಿಯನ್ನು ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಒಂಚೂರು ಬ್ರೌನಿಶ್ ಬರೋ ತನಕ ಹಾಗೆ ಎಣ್ಣೆಲಿ ಫ್ರೈ ಮಾಡ್ತಾಯಿರಿ. ಚೂರು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿ, ಯಾಕಂದರೆ ಬೇಗ ಬ್ರೌನಿಶ್ ಆಗುತ್ತೆ ಆನಿಯನ್ನು. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಒಂದು ಟೊಮೆಟೊನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ನಾವು ಚಿಕನ್ ಹಾಕಿಬಿಡಬಾರ್ದು, ಅರಿಶಿನ ಪುಡಿನೂ ಹಾಕಿಬಿಡಬಾರ್ದು. ಸ್ವಲ್ಪ ಹೊತ್ತು ಅದರಲ್ಲೇ ಎಣ್ಣೆಲಿ ಫ್ರೈ ಆಗಬೇಕು, ಆವಾಗ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ಹಾಕಿ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ಅರಿಶಿನ ಪುಡಿ ಎಲ್ಲ ಚಿಕನ್ಗೆ ಹಿಡ್ಕೋಬೇಕು. ಸ್ವಲ್ಪ ಉಪ್ಪು ಚಪ್ಪೆ ಏನಾಗಿದೆ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಚೂರು ಉಪ್ಪನ್ನು ಹಾಕಿರೋದು ಈರುಳ್ಳಿಗೋಸ್ಕರ, ಅದಕ್ಕೆ ಇವಾಗ ಮತ್ತೊಂದು ಸತಿ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ತಿರ್ಗಿಸ್ಕೊಂಡು ಈಗ ಒಂದು ಪ್ಲೇಟನ್ನು ಮುಚ್ಚಿಡಿ. ಒಂದು 5 ನಿಮಿಷ ಹಾಗೆ ಕುಕ್ ಮಾಡಿ. ನೆಕ್ಸ್ಟು ಅದಕ್ಕೆ ಪ್ಲೇಟನ್ನು ತೆಗೆದು ನಾವು ರುಬ್ಕೊಂಡಿರೋ ಮಸಾಲ ಇರುತ್ತಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಇರುತ್ತಲ್ವ ಅದನ್ನು ಚೂರು ಆ್ಯಡ್ ಮಾಡಿಕೊಡಿ. ನಾನು ಆಚೆ ಚಿಕನ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವ ಚಿಕನ್ ಮಸಾಲ ನೀವು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀರೋ ಅಷ್ಟು. ನಿಮಗೆ ನೀರು ಜಾಸ್ತಿ ಬೇಕಂದರೆ ನೀರು ಜಾಸ್ತಿ, ಇಲ್ಲಾಂದರೆ ಗಟ್ಟಿ ಬೇಕಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಸಾಕು. ಈ ರೆಸಿಪಿನ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡ್ಕೋಬೋದು. ಫೈನಲಿ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಇದನ್ನು ಗೀ ರೈಸ್ ಅಥವಾ ಕೋರಿ ರೊಟ್ಟಿ, ಹಾಗೆಯೇ ಚಪಾತಿ, ಪರೋಟ ಇದಕ್ಕೆಲ್ಲ ಸಖತ್ತಾಗಿ ಮ್ಯಾಚ್ ಆಗುತ್ತೆ.
ಸೊ ನಾನು ಗೀ ರೈಸ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ರೆಸಿಪಿಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಓಕೆ ಬಾಯ್.